ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಗ್ಲಿಟ್ಸ್. ಮೊದಲಿಗೆ ಎಲ್ಲರಲ್ಲೂ ನನ್ನ ಕ್ಷಮೆ. ಆ ಏನಕ್ಕೆ ಅಂದ್ರೆ ಸುಮಾರು ದಿನಗಳಿಂದ ತುಂಬಾ ಬ್ಯುಸಿ ಅಂದ್ರೆ ಕಾರ್ಯಕ್ರಮ ಆಯೋಜಿಸೋದು, ಕಾರ್ಯಕ್ರಮ ನಡೆಸೋದು, ಇದ್ರ ಓಡಾಟ ಒಂದ್ ಕಡೆ ಆದ್ರೆ ಮತ್ತೆ ಲೈಟ್ ಆಗಿ ಸ್ವಲ್ಪ ಬ್ಯಾಕ್ ಪೇನ್. ಆ ಬ್ಯಾಕ್ ಪೇನ್ಗೆ ಐದರ್ ಮಲಗ್ಬೇಕು, ಇಲ್ಲ ನಿಂತ್ಕೋಬೇಕು, ಕೂತ್ಕೊಳ್ಳೋ ಹಾಗೆ ಇಲ್ಲ. ಎಲ್ಲ ಒಂದೇ ಕಡೆಯಿಂದ ಪ್ರೆಷರ್ ಅಂತ ಅನ್ಸ್ಬಿಡ್ತು. ನಂಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆದ್ರೂ ಕೂಡ ಈ ಪೇನ್ಸ್ ಎಲ್ಲ ಜಾಸ್ತಿ ಅನ್ಸುತ್ತೆ. ಹಾಗೆ ಆ ಒಂದು 2 kgs ವೆಯ್ಟ್ ಕೂಡ ಗೇನ್ ಆಗಿದ್ದೀನಿ, ಅದು ಕೂಡ ಒಂದು ರೀಸನ್ನು. ವೆಯ್ಟ್ ಗೇನ್ ಆಗೋಕ್ಕೂ ಕೂಡ ಈ ಬ್ಯಾಕ್ ಪೇನೇ ಒಂದು. ನಂಗೆ ಪ್ರತಿದಿನ ಲೈಟ್ ಆಗಿ ನಂಗೆ ಆದಷ್ಟು ನಾನು ಯೋಗ ಮಾಡೋದನ್ನ ಯಾವಾಗ್ಲೂ ಅಭ್ಯಾಸ ಇಟ್ಕೊಂಡಿದ್ದೀನಿ. ಆದ್ರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆದಾಗಿಂದ ಯೋಗ ಮಾಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಎಲ್ಲಾ ರೀಸನ್ ಇಂದ ನನ್ನ ಸ್ವಲ್ಪ ದಿನ ನಿಮ್ಗೆ ವಿಡಿಯೋ ಹಾಕ್ಲಿಕ್ಕೆ ಆಗ್ಲಿಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ಹಾಗೆ ನಮ್ಮ ಮೊನ್ನೆ ದಾವಣಗೆರೆಯ ಕಾರ್ಯಕ್ರಮ ಮುಗಿದೋಯ್ತು. ಈ ಕಾರ್ಯಕ್ರಮ ತುಂಬಾ ಸುಂದರವಾಗಿ, ತುಂಬಾ ಅದ್ಭುತವಾಗಿ ಮುಗೀತು ಅಂತಾನೆ ಹೇಳ್ಬೋದು. ಇದೆಲ್ಲದಕ್ಕೂ ಸಾಕ್ಷಿಯಾಗಿದ್ದ ನಿಮ್ಮೆಲ್ರಿಗೂ ಕೋಟಿ ಕೋಟಿ ಧನ್ಯವಾದಗಳು. ಬೆಂಗಳೂರು ಅತಿ ಶೀಘ್ರದಲ್ಲಿ ನಾವು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಗಾಯೋಸ್ ಗ್ಲಿಟ್ಸ್ ಸಾವಯವ ಸಂತೆ ಇದನ್ನ ಆಯೋಜಿಸ್ತೀವಿ. ಕುಟುಂಬ ಸಮ್ಮಿಲನ ಅಂತ ಅಂದ ತಕ್ಷಣ ಸುಮಾರು ಜನ ಕನ್ಫ್ಯೂಸ್ ಆಗ್ತಾ ಇದ್ರು. ಓಕೆ, ಅವ್ರ ಫ್ಯಾಮಿಲಿದೇನೋ ಕಾರ್ಯಕ್ರಮ ಇರ್ಬೇಕು ಅಂತಾನೆ ಎಲ್ರು ಅನ್ಕೊಳ್ತಾ ಇದ್ರು. ಸೊ ಅದಕ್ಕಾಗಿ ಸಾವಯವ ಸಂತೆ, ಸ್ವಾವಲಂಬನಾ ಸಂತೆ, ಆದ್ರೆ ಅಚ್ಚುಕಟ್ಟಾಗಿ ಒಳ್ಳೆ ಹೆಸರು ಅಂದ್ರೆ ಸ್ವಾವಲಂಬನಾ ಸಂತೆ. ಈ ಒಂದು ಹೆಸರಿನ ಅಡಿಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ರೀತಿ ಹಿಂದಿನ ದಿನ ಶನಿವಾರದಂದು ಯಾವ ರೀತಿ ನಾವೆಲ್ಲ ಆಯೋಜಿಸಿದ್ವಿ, ಯಾವ ರೀತಿ ಕಾರ್ಯಕ್ರಮ ನಡಿಲಿಕ್ಕೆ ನಾವು ಅರೇಂಜ್ಮೆಂಟ್ಸ್ ನ ಮಾಡ್ಕೊಳ್ತಾ ಇದ್ವಿ ಅನ್ನೋದಕ್ಕೆ ಈ ಒಂದು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತಾ ಇದೀನಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡಿಬೇಕು ಅನ್ನೋದೇ ಆದ್ರೆ ನಮ್ಗೆ ಆ ನಂಬಿಕೆಯನ್ನ ಗಳಿಸ್ಲಿಕ್ಕೆ ಎಷ್ಟು ವರ್ಷ ಬೇಕಾಗಿದೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ತುಂಬಾ ಈ ವಿಚಾರದಲ್ಲಿ ನನಗೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಗೌರವ, ನಿಮ್ಮೆಲ್ಲರ ನಂಬಿಕೆಯನ್ನ ನೋಡಿ ತುಂಬಾ ಹೆಮ್ಮೆ ಅನ್ಸುತ್ತೆ. ನಾನು ಒಂದು ಚಾನಲ್ ಅನ್ನ ಆ ನಡ್ಸ್ಕೊಂಡು ಹೋಗ್ತಾ ಇರೋದ್ರಲ್ಲಿ ತುಂಬಾ ನಂಗೆ ಹೆಮ್ಮೆ ಅನ್ಸುತ್ತೆ. ಹೌದು, ಒಂದು ದಿನದಲ್ಲಿ ಗಳಿಸೋದಲ್ಲ ಇದು. ಸುಮಾರು 5 ವರ್ಷ ತುಂಬಿ 6ನೇ ವರ್ಷಕ್ಕೆ ಬಿತ್ತು. ಸೊ 6 ವರ್ಷ ತಗೊಂಡಿದ್ದೀನಿ ನಾನು ಇಷ್ಟು ಜನರ ಪ್ರೀತಿ ನಂಬಿಕೆ ಗಳಿಸ್ಲಿಕ್ಕೆ ಅನ್ನೋದು ತುಂಬಾ ಖುಷಿಯ ವಿಚಾರ. ಹಾಗೆ ನೋಡಿ, ಎಲ್ಲಾ ಸ್ಟಾಲ್ಗೂ ಅರೇಂಜ್ಮೆಂಟ್ಸ್ ಆಗಿದೆ. ಆದ್ರೆ ಅದೇನೋ ಕಾರ್ಯಕ್ರಮ ಸುಮಾರು ಜನರ ಮನೆಯಲ್ಲಿ ಆರೋಗ್ಯದ ಸಮಸ್ಯೆಯಿಂದ, ತುರ್ತು ಪರಿಸ್ಥಿತಿಗಳಿಂದ ಅಷ್ಟು ಜನ ಸ್ಟಾಲ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅದು ಬಿಟ್ರೆ ಬಾಕಿ ಎಲ್ರೂ ಇದ್ರು. ಅದೆಲ್ಲದಕ್ಕಿಂತ ಹೆಚ್ಚು ವಿಶೇಷವಾಗಿದ್ದು ನಮ್ಮ ಮಂಡಕ್ಕಿ ಮಿರ್ಚಿ ಹೋಳಿಗೆಯ ಸ್ಟಾಲ್. ಹೌದು, ನಮ್ಮ ದಾವಣಗೆರೆಯ ಮಂಡಕ್ಕಿ ಮಿರ್ಚಿ ಹಾಗೆ ಒಬ್ಬಟ್ಟು, ಅದರ ಒಂದು ಸ್ಟಾಲ್ ಕೂಡ ಇದ್ದಿದ್ರಿಂದ ಸುಮಾರು ಜನ ಅವತ್ತು ಊಟ ಎಲ್ಲೂ ಅಂದ್ರೆ ಟೆನ್ಷನ್ ಆಗ್ಲಿಲ್ಲ. ದೂರದ ಊರಿಂದ ಬಂದವ್ರಿಗೆ ಎಲ್ಲೂ ಟೆನ್ಷನ್ ಆಗ್ಲಿಲ್ಲ. ನೀವು ನಂಬಲ್ಲ, ಬೆಳಗ್ಗೆ 7:15ನೆ ಆ ಅಂದ್ರೆ ಎಷ್ಟು ಬೇಗ ಬಿಟ್ಟಿದ್ರೋ ಗೊತ್ತಿಲ್ಲ. ಯಾವ್ಯಾವ ಊರಿಂದ ಬಂದಿದ್ರು. ಉತ್ತರ ಕರ್ನಾಟಕದಿಂದ ಹೆಚ್ಚು ಜನ ಬಂದಿದ್ರು, ಚಿತ್ರದುರ್ಗದಿಂದ ಹೆಚ್ಚು ಜನ ಬಂದಿದ್ರು, ಜಗಳೂರಿಂದ ಸುಮಾರು ಜನ ಬಂದಿದ್ರು. ಇದೆಲ್ಲ ಕೇಳ್ತಾರ ನಂಗೆ ಎಷ್ಟು ಖುಷಿ ಆಗ್ತಾ ಇತ್ತು. ಇನ್ನ ಮಧ್ಯಾಹ್ನ 10:30 11 ಗಂಟೆ ಮೇಲೆ ಬಂದಿದ್ದವರು ನಮ್ಮ ದಾವಣಗೆರೆಯ ಲೋಕಲ್ ಇರುವಂತ ನಮ್ಮ ಸಬ್ಸ್ಕ್ರೈಬರ್ಸ್. ಹೌದು, ನಾನು ಎಲ್ಲರನ್ನೂ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತಾನೆ ಮೆನ್ಷನ್ ಮಾಡ್ತೀನಿ. ಯಾಕೆ ಅಂತಂದ್ರೆ, ಹೌದು, ಚಾನಲ್ ಅಲ್ಲಿ ಒಂದ್ಸಲ ಹೇಳಿರ್ತೀವಿ ನಾವು ಹಿಂಗೆ ಕಾರ್ಯಕ್ರಮ ಇದೆ ಅಂದ ತಕ್ಷಣ ನೆನ್ಪಿಟ್ಕೊಂಡು ನೀವು ಬಂದು ಆಶೀರ್ವದಿಸಿ ಇಷ್ಟು ಪ್ರೋತ್ಸಾಹಿಸೋದ್ರಿಂದಾನೇ ನಮ್ಮ ಈ ಎಲ್ಲಾ ಹೆಣ್ಣು ಮಕ್ಕಳು ಇಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ಇಷ್ಟು ಎತ್ತರಕ್ಕೆ ಅನ್ನೋದಕ್ಕಿಂತ ಅವರೆಲ್ಲರೂ ಸ್ವಾವಲಂಬಿಯಾಗಿ ಬದುಕು ನಡೆಸೋಂತ ಒಂದು ನಡ್ಸೋಕೆ ಸಾಧ್ಯವಾಗಿದೆ. ನಮ್ಗೆ ಒಂದು ಮೀಟಿಂಗ್ ಕೂಡ ಇತ್ತು ಶನಿವಾರ ಸಂಜೆ. ಸೊ ಈವೆಂಟ್ ಅಂದ್ರೆ ತಿರುಗ ದಿನ, ಮಾರನೇ ದಿನ ಭಾನುವಾರದ ದಿನ ಸ್ಟಾಲ್ ಯಾರ್ಯಾರು ಹಾಕ್ಬೇಕು ಅಂತಿದ್ರು ಅವ್ರೆಲ್ರೂ ಬಂದಿದ್ರಿಂದ ಒಂದು ಸ್ಮಾಲ್ ರಿಫ್ರೆಶ್ಮೆಂಟ್ ಕೂಡ ಇತ್ತು. ಅಂದ್ರೆ ನರ್ಗಿಸ್ ಮಂಡಕ್ಕಿ, ನಮ್ ಸೈಡ್ ತುಂಬಾ ಫೇಮಸ್ ನರ್ಗಿಸ್ ಮಂಡಕ್ಕಿ, ಮೆಣಸಿನ್ಕಾಯಿ. ಸೊ ಒಂದ್ ಸ್ಮಾಲ್ ರಿಫ್ರೆಶ್ಮೆಂಟ್ ಅಷ್ಟೇ, ಯಾಕಂದ್ರೆ ಮೀಟಿಂಗ್ ಕುತ್ಕೊಂಡಾಗ ಬೇಜಾರಾಗ್ಬಾರ್ದಲ್ವಾ. ಅದಕ್ಕೋಸ್ಕರ ಒಂದು ರಿಫ್ರೆಶ್ಮೆಂಟ್ ಅರೇಂಜ್ಮೆಂಟ್ ಮಾಡಿದ್ವಿ. ಹಾಗೆ ಮೀಟಿಂಗ್ ತುಂಬಾ ಚೆನ್ನಾಗ್ ಕೂಡ ಆಯ್ತು. ಏನಂದ್ರೆ ಪ್ರತಿ ಸಲಕ್ಕೂ ನೀವೆಲ್ರೂ ಬಂದು ಶಾಪಿಂಗ್ ಮಾಡುವಾಗ ನಮ್ಗೆ ಒಬ್ರಿಗೊಬ್ರಿಗೆ ಮಾತಾಡ್ಲಿಕ್ಕೆ ಪುರ್ಸುತ್ ಸಿಗಲ್ಲ. ಅವರು ಕೂಡ ಸ್ಟಾಲ್ ಅಲ್ಲಿ ಬ್ಯುಸಿ ಆಗಿರ್ತಾರೆ. ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿರೋ ಎಲ್ಲಾ ಹೆಣ್ಮಕ್ಳು ಆರ್ಥಿಕವಾಗಿ ತುಂಬಾ ಹಿಂದುಳಿದಿದ್ದಾರೆ, ಅವರಿಗೆ ತುಂಬಾ ಕಷ್ಟದಿಂದ ಮಾಡ್ತಾ ಇದಾರೆ ಅನ್ನೋ ವಿಚಾರ ಇಲ್ಲ. ಪ್ರತಿಯೊಂದು
ಪ್ರತಿಯೊಬ್ಬ ಹೆಣ್ಣು ಮಗಳು ಇಲ್ಲಿ ನಮ್ಮಲ್ಲಿ ಇರುವಂತ ನಾವು ಗಾಯೋಸ್ಲಿಸ್ ಫ್ಯಾಮಿಲಿಯಲ್ಲಿ ಇರುವಂತ ಹೆಣ್ಣು ಮಗಳು ಒಂದು ಸ್ವಾವಲಂಬಿ. ಪ್ರತಿಯೊಬ್ಳು ನಾನು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ನಾನು ಏನಾದ್ರೂ ಸಮಾಜಕ್ಕೆ ಒಳಿತನ್ನ ಮಾಡ್ಬೇಕು, ಏನಾದ್ರೂ ಕೊಡುಗೆ ಕೊಡ್ಬೇಕು, ನಾನು ಈ ಭೂಮಿ ಮೇಲೆ ಇರೋದಕ್ಕೆ ಒಂದು ಸಾಕ್ಷಿಯಾಗಿ ಏನಾದ್ರೂ ಸಾಧಿಸ್ಬೇಕು ಅಂತ ಛಲ ಇಟ್ಕೊಂಡ್ರು ಹೆಣ್ಮಕ್ಳೇ ನಮ್ಮಲ್ಲಿರೋದು. ಹೌದು, ಆರ್ಥಿಕವಾಗಿ ಕೆಲವರಿಗೆ ಅವಶ್ಯಕತೆ ಇದೆ, ಕೆಲವರಿಗೆ ಅವಶ್ಯಕತೆ ಇಲ್ದಿದ್ರೂನು ಕೂಡ ಹಠಕ್ಕೆ ಬಿದ್ದು ಮೈ ನೋವು ಮಾಡ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ಇವರೆಲ್ರೂ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾರೆ. ಸುಮಾರು ಜನಕ್ಕಂತೂ ಇದು 4ನೇ ವರ್ಷ, ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಥವಾ ಕಾರಣೀಕರ್ತರು ನೀವು. ಅದಕ್ಕೆ ನಿಮ್ಗೇನೆ ಕೋಟಿ ಕೋಟಿ ನಮಸ್ಕಾರ. ಸೊ ಅಜ್ಜಿ ಅವರ ಮನೆಯಿಂದ ನಮ್ಮ ರೇವತಿ ಮೇಡಮ್ ಎಲ್ರನ್ನು ಉದ್ದೇಶಿಸಿ ಒಂದೆರಡು ಮಾತಾಡಿದ್ರು. ಹಾಗೆ ಹೊಸಬ್ರು ಏನಿದ್ರಲ್ಲ ಟೀಮ್ ಮೆಂಬರ್ಸ್, ಅವ್ರನ್ನೆಲ್ಲರನ್ನು ಹಳುಬ್ರಿಗೆ ಪರಿಚಯ ಮಾಡಿಸುವಂತ ಒಂದು ಅವಕಾಶ ಕೂಡ ಇತ್ತು. ಅದನ್ನ ಮಾಡಿದ್ವಿ. ಹಾಗೆ ದಾವಣಗೆರೆಯಲ್ಲಿ ಅವರೆಲ್ಲ ಬಂದಾಗ ಅವ್ರನ್ನ ನೋಡಿ ಕಳ್ಸೋದು ನಮ್ ಜವಾಬ್ದಾರಿ ಆಗತ್ತೆ. ಸೊ ಎಲ್ಲದು ಒಂದು ಕಡೆಯಿಂದ ನಮ್ಗೆ ದಾವಣಗೆರೆ ಕಾರ್ಯಕ್ರಮ ಅಂದ ತಕ್ಷಣ ಜವಾಬ್ದಾರಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಕಾರ್ಯಕ್ರಮ ಅಂತೂ ತುಂಬಾ ಅಚ್ಚುಕಟ್ಟಾಗಿ ಸುಂದರವಾಗಿ ನಡೀತು. ಆ ಎಲ್ಲ ಕ್ಲಿಪ್ಪಿಂಗ್ಸ್ ನ ನೀವು ನಾಳೆ ನೋಡ್ತೀರಾ. ಕೆಲವೊಬ್ರನ್ನ ನಿಮ್ಗೆ ಇಲ್ಲಿ ಪರಿಚಯಿಸುವಂತ ಅವಕಾಶ ಕೂಡ ಸಿಗತ್ತೆ ಇವಾಗ. ನಮ್ಮ ಮನೆಯವರು, ಜತ್ತಿ ಅಣ್ಣ, ಹಾಗೆ ಶೀಲಾ ಮೇಡಮ್ ಅವರ ಯಜಮಾನ್ರು, ಸಂಗೀತ ಅವರ ಯಜಮಾನ್ರು ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾರೆ. ಅದ್ರಲ್ಲೂ ಜತ್ತಿ ಅಣ್ಣ, ಸುಧಾ, ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಒಂದು ಥ್ಯಾಂಕ್ಸ್ ಪದ ಹೇಳ್ಬಾರ್ದು, ಯಾಕಂದ್ರೆ ಫ್ರೆಂಡ್ಶಿಪ್ ಅಥವಾ ತುಂಬಾ ಆತ್ಮೀಯರ ಮಧ್ಯ ಆ ಪದ ಬೇಡ. ಅವರು ಯಾವಾಗ್ಲೂ ಅಷ್ಟೇ ನಮ್ಮ ಗಾಯೋಸ್ಕ್ಲಿಟ್ಸ್ ಈವೆಂಟ್ ಅಂದ್ರೆ ಒಂದು ಆ ಕಾರ್ಯಕ್ರಮ ಅಂತ ಅನ್ಕೊಳಲ್ಲ, ನಮ್ಮ ಮನೆಯ ಒಂದು ಸಮಾರಂಭ ಅನ್ಕೊಂಡೇ ಅವ್ರು ಅಟೆಂಡ್ ಮಾಡೋದು. ಅಷ್ಟೇ ಜವಾಬ್ದಾರಿಯಿಂದ ಅಣ್ಣ ಎಲ್ಲ ನೋಡ್ಕೊಂಡು ನಡೆಸಿ ಹೋಗ್ತಾರೆ. ದಾವಣಗೆರೆ ಕೂಡ ಬಂದಿದ್ರು. ತುಂಬಾ ಅಚ್ಚುಕಟ್ಟ ಕಾರ್ಯಕ್ರಮ ನಡೆಯೋದ್ರಲ್ಲಿ ಅವರದ್ದು ಪಾತ್ರ ತುಂಬಾ ಮುಖ್ಯವಾದದ್ದು. ಇನ್ನ ಸತ್ಯ ಸರ್ ಫ್ರೆಶ್ ಆನ್ ಸ್ಟಾಲ್ ಅಲ್ಲಿ ಇದ್ರು ಕೂಡ ಅವರು ನಮ್ಮ ಈವೆಂಟ್ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಎಲ್ಲದನ್ನು ನೋಡ್ಕೊಳ್ಳೋದ್ರಲ್ಲಿ ಅವ್ರದ್ದು ಕೂಡ ಅಷ್ಟೇ ಪಾತ್ರ ಇದೆ. ಇನ್ನ ನಮ್ಮ ಎಲ್ಲ ಸುಜಾತ ಮೇಡಮ್, ಇವರು ಸುಜಾತ ನಿಮ್ಗೆ ಗೊತ್ತು, ನಮ್ಮ ಮೈಸೂರಲ್ಲಿಂದ ಬಂದಿರೋ ಪ್ರದೀಪ್ ಸರ್, ಸುಜಾತ ಇಬ್ರು ನನ್ನ ಕ್ಲೋಸ್ ಫ್ರೆಂಡ್ಸ್. ಸುಜಾತ ಬಂದಿ ಸಾರಿ ಸುಜಾತ ನನ್ನ ಕ್ಲೋಸ್ ಫ್ರೆಂಡ್. ಹಾಗೆ ಪ್ರದೀಪ್ ಸರ್ ನಿಮ್ಗೆಲ್ಲ ಗೊತ್ತು, ನಮ್ಮ ಗಾಯೋಸ್ಪಿರಿಟ್ಸ್ ಫ್ಯಾಮಿಲಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಎಲ್ರೂ ನಂಬುವಂತ ಗುರುಗಳು ಅಂತಾನೆ ಹೇಳ್ಬೋದು. ಶೀಲಾ ಅವರು ಹೋಗಿ ಕುತ್ಕೊಂಡ್ರು ಇವಾಗ, ಸಾರಿ ಇವಾಗ ಬಂದಿರೋದು ಆಶಾ ಅವರು. ಆಶಾ ಮೇಡಮ್ ಸ್ವಸ್ಥ ಕುಕ್ವೇರ್ ಅನ್ನೋ ಹೆಸರಿನ ಕೆಳಗೆ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ನ ನಮ್ಮೆಲ್ರಿಗೂ ತಲುಪಿಸ್ತಾ ಇದ್ದಾರೆ. ಸೊ ಕೆಲವೊಬ್ರನ್ನ ನನ್ಗೆ ಇಲ್ಲಿ ಪರಿಚಯಿಸುವಂತ ಅವಕಾಶ ಸಿಕ್ತು, ಇನ್ನ ಕೆಲವೊಬ್ರನ್ನ ಪರಿಚಯಿಸೋಕೆ ಆಗ್ಲಿಲ್ಲ. ಸಾಧ್ಯವಾದ್ರೆ ನೆಕ್ಸ್ಟ್ ನಾನು ಪರಿಚಯಿಸ್ತೀನಿ ಕೂಡ, ಯಾಕಂದ್ರೆ ನೀವೆಲ್ಲ ನೋಡಿ ತುಂಬಾ ದಿನ ಆಗಿರೋದ್ರಿಂದ ನೆನಪಿರತ್ತೋ ಇಲ್ವೋ, ಹಾಗಾಗಿ ಒಂದು ಪುಟ್ಟ ಪ್ರಯತ್ನ ಅಷ್ಟೇನೆ. ಇವರು ಸಂಜನಾ, ಟೀನೇಜರ್ಸ್ ಕ್ರೀಮ್ ಅಂದ್ರೆ ಚಿಕ್ಕ ವಯಸ್ಸಿನ ಮಕ್ಕಳು, ಅಂದ್ರೆ ಹೈಸ್ಕೂಲ್ ಮಕ್ಕಳಲ್ಲಿ ತುಂಬಾ ಮೊಡವೆಗಳು, ಸ್ಕಿನ್ ಕಂಡೀಷನ್ ತುಂಬಾ ಪ್ರಾಬ್ಲಮೆಟಿಕ್ ಆಗಿರುತ್ತೆ. ಅದನ್ನ ಕಾನ್ಸಂಟ್ರೇಟ್ ಮಾಡಿ ಅದ್ರ ಕಡೆನೆ ಗಮನ ಕೊಟ್ಟು ತಯಾರಿಸಿರುವಂತ ಟೀನೇಜರ್ಸ್ ಕ್ರೀಮ್ ಫೇಸಸ್ ಅನ್ನೋ ಹೆಸರು ಕೆಳಗಡೆ ಮಾಡ್ತಾ ಇದ್ದಾರೆ. ಸೊ ಅದು ಸಂಜನಾ ಅವರು. ಸೊ ಇವರು ನಿಮ್ಗೆ ಹೆಚ್ಚು ಪರಿಚಯ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕೆಲವೇ ಈವೆಂಟ್ ಗಳಲ್ಲಿ ಮಾತ್ರ ಅವರು ಭಾಗವಹಿಸಿರೋದು. ಬಂದಿರೋ ಅಂತ ಎಲ್ರೂ ಹೇಳಿದ್ ಒಂದೇ ಮಾತು, ನಮ್ಮ ಜಿಲ್ಲೆಯಲ್ಲಿ ಬಂದ್ ಮಾಡಿ, ನಮ್ಮ ಜಿಲ್ಲೆಯಲ್ಲಿ ಮಾಡಿ ಅಂತ. ಸೊ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡೋ ಆಸೆ ಅಂತೂ ಇದೆ. ಮುಂಬರೋ ದಿನಗಳಲ್ಲಿ ಪ್ರಯತ್ನ ಪಡೋಣ. ಇವರು ಪ್ರೀತಿ ಹ್ಯಾಂಡ್ ಪೇಂಟೆಡ್ ಸಾರೀಸ್, ಬ್ಯೂಟಿಫುಲ್ ಸೀರೆಗಳು. ಆ ಸೀರೆಗಳಂತೂ ನಿಜವಾಗ್ಲೂ ನೋಡ್ತಾ ಇದ್ರೆ ಇದನ್ ತಗೊಳ್ಳ ಅಂತ ಆಸೆ ಆಗತ್ತೆ. ಅಷ್ಟು ಒಳ್ಳೆಯ ಸೀರೆಗಳನ್ನ ಇವರು ಕೈಯಲ್ಲೇ ಪೇಂಟ್ ಮಾಡಿ ನಮ್ಗೆ ಕೊಡ್ತಾರೆ. ಸೊ ಇವರು ಪ್ರೀತಿ. ಸೊ ಈ ಒಂದು ಇದ್ರ ಮೂಲಕ ಬನ್ನಿ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಇನ್ನ ಕೆಲವರನ್ನ ಪರಿಚಯಿಸ್ತೀನಿ. ಅದ್ರ ಜೊತೆಲಿ ನಮ್ಮ ಅರೇಂಜ್ಮೆಂಟ್ಸ್ ಹೇಗಿತ್ತು ಎಲ್ಲದನ್ನು ನೀವು ಇವತ್ತು ನೋಡ್ತೀರಾ. ಹಾಗೆ ಇನ್ನ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಕೂಡ ರೆಕಾರ್ಡ್ ಮಾಡಿಟ್ಟಿದೀನಿ, ಬಟ್ ಎಡಿಟಿಂಗ್ ಕುತ್ಕೊಳ್ಳೋಷ್ಟು ನಂಗೆ ಪುರ್ಸೊತ್ತಿಲ್ಲ, ಹಾಗೆ ಕೂತ್ಕೊಳ್ಳೋಕ್ ಕಷ್ಟನೂ ಆಗ್ತಾ ಇದೆ. ಈ ಎಲ್ಲ ರೀಸನ್ಸ್ ಇಂದ ಸ್ವಲ್ಪ ತಡವಾಗಿ ನಿಮ್ಗೆ ಹಾಕ್ತಾ ಇದ್ದೀವಿ. ಹಾಗೆ ನನ್ನ ಪ್ರೀತಿಯ ಗುರುಗಳಾದ ಪ್ರದೀಪ್ ಸರ್. ಹೌದು, ಪ್ರದೀಪ್ ಸರ್ ಒಂದು ಎನರ್ಜಿ, ನಮ್ಮ ಈ ಗಾಯಸ್ ಕ್ಲಿಕ್ಸ್ ಫ್ಯಾಮಿಲಿಗೆ ಒಂದು ಎನರ್ಜಿ. ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ನೂರಾರು ಜನ ಬೇರೆ ಬೇರೆ ಕಂಟ್ರಿ, ಬೇರೆ ಬೇರೆ ರಾಜ್ಯಗಳಿಂದ ಸರ್ಗೆ ಕಾಲ್ ಮಾಡ್ತಾರೆ. ಅವರ ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಸರ್ ಅದಕ್ಕೆ ತಕ್ಕಂತ ಪರಿಹಾರನೂ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇವ್ರಿಗಿರೋಂತ ಪೇಶನ್ಸಿಗೆ ಹ್ಯಾಟ್ಸ್ ಆಫ್, ಯಾಕಂದ್ರೆ ಅಷ್ಟು ಸಮಾಧಾನವಾಗಿ ನೆಮ್ಮದಿಯಾಗಿ ಕುತ್ಕೊಂಡು ಅವ್ರಿಗೆ ಸಮಾಧಾನ ಹೇಳ್ತಾರೆ. ಯಾವುದೇ ಖರ್ಚು ಮಾಡಿ, ಅದು ಮಾಡಿ, ಇದು ಮಾಡಿ ಏನು ಇಲ್ಲ. ಕೆಲವು ಮಂತ್ರಗಳನ್ನ ಹೇಳ್ಕೊಳ್ಳೋದಾಗ್ಲಿ,
ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಬದಲಾವಣೆ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಕೊಡ್ತಾರೆ. ಸೊ ಅದೆಲ್ಲ ವಿಚಾರದಿಂದ ಇವರು ಎಲ್ಲರಿಗೂ ತುಂಬಾ ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು. ಹಾಗೆ ಇನ್ನ ಕೆಲವರು ಕೇಳ್ಬೋದು, ಮೇಡಮ್ ಅವ್ರ ನಂಬರ್ ಕೊಡಿ, ಇವ್ರ ನಂಬರ್ ಕೊಡಿ ಅಂತ ಈಗ ನೀವು ಕೇಳ್ಬೋದು. ಆದ್ರೆ ಎಲ್ಲರ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಯಾವಾಗ್ಲೂ ಇರುತ್ತೆ, ನೀವು ತಗೋಬಹುದು. ಅಲ್ಲಿ ಪ್ರದೀಪ್ ಸರ್ ಅಂತ ನೋಡಿದ್ರೆ ಇವ್ರ ನಂಬರ್ ಸಿಗುತ್ತೆ. ಇನ್ನು ಯಾರ್ದೇ ನಂಬರ್ ಬೇಕಾದ್ರೂ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಯಾವಾಗ್ಲೂ ಇರುತ್ತೆ. ಹಾಗೆ ಹಿಂದ್ಗಡೆ ನೋಡ್ಬೋದು ಮಂಡಕ್ಕಿ ಮಿರ್ಚಿ ಬಂತು ಬಿಸಿ ಬಿಸಿಯಾಗಿ ಎಲ್ರಿಗೂ ಹಾಕೊಡ್ತಾ ಇದಾರೆ. ಇನ್ನ ಲೈಟ್ಸ್ ಆನ್ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಶಾಮಿಯಾನಗಳು. ಒಂದು ಕಾರ್ಯಕ್ರಮ ಅಂದ್ರೆ ಎಷ್ಟು ಕಷ್ಟ, ಅಷ್ಟು ಜವಾಬ್ದಾರಿ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಆ ಜನಗಳು ಬರಕ್ ಸ್ಟಾರ್ಟ್ ಆಗಿ ನೀವೆಲ್ಲ ಬಂದು ಅಷ್ಟು ಪ್ರೀತಿಯಿಂದ ಮಾತಾಡ್ಸುವಾಗ ಯಾವ್ದು ಕೂಡ ನೆನಪಾಗಲ್ಲ ನಂಗೆ. ಇವರು ಭಾರತೀಯವರು ಮಗ್ಗದ ಸೀರೆಗಳನ್ನ ತಗೊಂಡ್ಬರ್ತಾರೆ, ಕಾಟನ್ ಸೀರೆಗಳು, ಸ್ಪೆಷಲಿ ಓನ್ಲಿ ಕಾಟನ್ ಸೀರೆಗಳು. ಈಗಂತೂ ಕಸೂತಿ ಮಾಡಿರುವಂತ ಕಾಟನ್ ಸೀರೆಗಳು ಇತ್ತು, ಏನ್ ಚೆನ್ನಾಗಿತ್ತು, ನಂಗೆ ಎತ್ಕೊಂಡ್ಬಿಡ್ಬೇಕು ಅಂತ ಅನ್ಸ್ತಾ ಇತ್ತು. ಶಿವ ಅಂತ ಇನ್ನ ಓಪನ್ ಮಾಡ್ತಾ ಇದಾರೆ, ಇವಾಗ ಇವಾಗ ಹೋಗಿ ಎಲ್ಲ ಬೋಣಿಗೆ ಮಾಡ್ಕೊಳ್ಳೋದು ಯಾಕೆ, ಪಾಪ ಒಂದಷ್ಟು ಸೇಲ್ ಆಗ್ಲಿ ಆಮೇಲೆ ತಗೊಳ್ಳೋಣ ಅನ್ಕೊಂಡು ಅಲ್ಲಿಗೂ ತಡ್ಕೊಳ್ಳಾರ್ದೆ ಕೋಟ್ ತಗೊಂಡೆ ಶೀಲಾ ಅವ್ರ ಹತ್ರ. ಹರಿಪ್ರಿಯ ಅವ್ರ ಹತ್ರ ಒಂದಷ್ಟು ಕ್ರೀಮ್ಸ್ ತಗೊಂಡೆ. ಹಾಗೆ ಮುಂದಕ್ಕೆ ಹೋಗ್ತಾ ನಮ್ಮ ಕಾಫಿ ಪೂರ್ಣಿಮಾ ಅವ್ರ ಹತ್ರ ಒಂದಷ್ಟು ಕಾಫಿ ಪ್ರಾಡಕ್ಟ್ಸ್ ತಗೊಂಡೆ. ಆಮ್, ಮತ್ತೇನ್ ತಗೊಂಡೆ, ಕವಿತಾ ಕುರ್ತಾ ಅವ್ರ ಹತ್ರ ಎರಡು ಕುರ್ತಾ ಅಲ್ಲ, ಲಾಂಗ್ ಫ್ರಾಕ್ ಅಂತಾನೆ ಹೇಳ್ಬೋದು, ಗೌನ್ ಅಂತಾನೆ ಹೇಳ್ಬೋದು, ಅದನ್ನೇ ಎರಡು ತಗೊಂಡೆ. ನಿಮಗ್ ತೋರಿಸ್ತೀನಿ ನಾನು ಏನೇನ್ ತಗೊಂಡೆ ಅನ್ನೋದೇ ಒಂದು ವ್ಲಾಗ್ ಆಗಿರುತ್ತೆ. ಅದೆಲ್ಲದು ನಿಮಗ್ ಬೇಕಾದ್ರೆ ನೀವು ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. ನಾನು ತಗೊಂಡ್ರದೆ ಅಂತಲ್ಲ, ನಿಮ್ಗೆ ಏನೇ ಬೇಕಾದ್ರೂ ನಮ್ಮ ಗಾಯಸ್ ರಿಚ್ ಫ್ಯಾಮಿಲಿಲಿ ಎಲ್ಲದೂ ಸಿಕ್ಕತ್ತೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ, ನನಗೆ ಖುಷಿ ಆಗ್ತದೆ ಆ ಸೀರೆ ನೋಡಿದಾಗ. ಸೇಮ್ ಕಲರ್ ಅಲ್ಲ, ಈ ಬಾರ್ಡರ್ ಅಲ್ಲಿ ನೀವು ಯಾವ ಕಲರ್ ಉಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ ಆ ಸೀರೆ. ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನಾನು ಸೆಕೆಂಡ್ ಟೈಮ್ ಉಡ್ತಾ ಇದ್ದೀನಿ ಆ ಸೀರೆ. ನಮ್ಮ ಮೈಸೂರಲ್ಲಿ ಒಂದ್ಸಲ ಉಟ್ಟಿದ್ದೆ, ಇನ್ನೊಂದ್ಸಲ ಮನೇಲಿ ಏನೋ ಫಂಕ್ಷನ್ ಮದ್ವೆಗ್ ಉಟ್ಕೊಂಡು ಹೋಗಿದ್ದೆ ನಾನು ಕಾಟನ್ ಸೀರೆನ. ಸೊ ಕೆಲವರು ಅಯ್ಯೋ ರೇಷ್ಮೆ ಸೀರೆ ಉಟ್ಟಿಲ್ಲ ಅಂತಾರೆ, ಆದ್ರೆ ನನ್ಗಿಲ್ಲ, ಕೆಲವೊಂದ್ಸಲ ಇದೇ ಟ್ರೆಂಡಿ ಅನ್ಸ್ಬಿಡುತ್ತೆ ನಂಗೆ. ಹಾಗೆ ಇದು ನಮ್ಮ ರೇಖಾ ಅವರ ದಿವಾಸ್ ಫ್ಯಾಷನ್ಸ್ ಕುರ್ತಾಸು. ಕಾಟನ್ ಸೆಟ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿರೋ ಸೆಟ್ಗಳನ್ನ ತಗೊಂಬಂದಿದ್ರು ಇವರು ರೇಖಾ ಮೇಡಮ್. ಹಾಗೆ ಇನ್ನ ನಮ್ಮ ಕವಿತಾ ಅವರು, ನಿಮ್ಗೆಲ್ಲ ಗೊತ್ತು, ಹ್ಯಾಂಡ್ ಬ್ಲಾಕ್ ಪ್ರಿಂಟೆಡ್ ಹಾಗೆ ಹಜರ ಕುರ್ತಾಸು, ನಮ್ಮ ಮಗದಲ್ಲಿ ನೇಯ್ದಿರುವಂತ ಕುರ್ತಾಸ್ನ ಅವ್ರು ತಗೊಂಡ್ ಬಂದಿದ್ರು. ಅದರಲ್ಲಿ ಏನ್ ವೆರೈಟೀಸ್! ಇನ್ನು ಅಜ್ಜಿಯ ಅರಮನೆಯವರಂತೂ ಹೇಳೋಂಗೆ ಇಲ್ಲ. ಅಜ್ಜಿಯ ಅರಮನೆಯಲ್ಲಿ ಇನ್ನ ಕೆಲವು ವಿಶೇಷವಾದ ಪ್ರಾಡಕ್ಟ್ಗಳು ಬಂದಿದೆ, ತೋರಿಸ್ತೀನಿ. ಯಾಕಂದ್ರೆ ನನ್ನ ಹತ್ರ ಒಂದಷ್ಟಿದೆ, ಅದನ್ನ ತೋರಿಸ್ತೀನಿ. ಹಾಗೆ ಇಲ್ಲೂ ಕೂಡ ನೀವು ನೋಡ್ಬೋದು ಏನೆಲ್ಲ ಜೋಡಿಸ್ತಾ ಇದ್ದಾರೆ ಅಂತ. ಬೆಳಗಿನ ಚಳಿ ಬೇಗ ಪಾಪ ಇಬ್ರು ಎದ್ದು ಬಂದು ಆಲ್ರೆಡಿ ಜೋಡ್ಸ್ಕೊಳಕ್ ಶುರು ಮಾಡಿದ್ರು. ಹೆಣ್ಣು ಮಕ್ಕಳು ಆ ದಿಟ್ಟತನ, ಆ ಧೈರ್ಯ ಅಂದ್ರೆ ಇವ್ರನ್ನ ನೋಡ್ ಕಲಿಬೇಕು ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಹೌದು, ವಾತಾವರಣ ಚಳಿ ಅಷ್ಟೆಲ್ಲ ಇದ್ರೂ ಕೂಡ ಧೃತಿಗೆಡದೆ ನಾವು ಮಾಡ್ಬೇಕು, ಏನೋ ಒಂದ್ ಮಾಡ್ತೀವಿ ಅಷ್ಟೇ. ಅವ್ರ ಮುಂದಕ್ಕೆ ಏನು ಮಾತಿಲ್ಲ, ಮಾಡ್ಬೇಕಲ್ಲ ಮಾಡ್ತೀವಿ ಅಷ್ಟೇ. ಅದೆಲ್ಲ ನೋಡುವಾಗ ತುಂಬಾ ಖುಷಿ ಆಗತ್ತೆ ನೋಡಿ. ಇನ್ನ ಸ್ಟಾಲ್ಗಳ ಅರೇಂಜ್ಮೆಂಟ್ಸ್ ಆಗಿಲ್ಲ, ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಬರಕ್ ಸ್ಟಾರ್ಟ್ ಮಾಡಿದ್ರು. ಬಂದ್ರು ಸುಮಾರು ಜನ, ಸುಮಾರು ವಸ್ತುಗಳನ್ನ ಕೊಂಡ್ಕೊಂಡ್ ಕೂಡ ಹೋದ್ರು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದು ಮೋತಿ ವೀರಪ್ಪ ಪದವಿ ಪೂರ್ವ ಕಾಲೇಜ್, ನಮ್ಮ ಗುಂಡಿ ಸರ್ಕಲ್ ಅಲ್ಲಿರುವಂತ ಕಾಲೇಜ್ ಇದು. ಈ ಗ್ರೌಂಡ್ ನೋಡ್ತಾ ಇದ್ದೀರಲ್ಲ, ಇಷ್ಟು ದೊಡ್ಡ ಗ್ರೌಂಡ್ ಬೇಕು ಅಂತ ಏನಿಲ್ಲ. ಪುಟ್ಟದಾಗಿ ಒಂದು ಸರ್ಕಾರಿ ಶಾಲೆ. ಭಾನುವಾರದಂದು ನಾವು ಬಂದು ನಮ್ಮ ಬ್ಯಾನರ್ ಹಾಕಿ ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಬರ್ತೀವಿ. ನಮ್ಮ ಪೂರ್ತಿ ಗಾಯಸ್ ಕಿಡ್ಸ್ ಫ್ಯಾಮಿಲಿಯವರು ಪ್ರಾಡಕ್ಟ್ಗಳು ನೀವು ತಗೋಬಹುದು. ಹಾಗೆ ಈ ರೀತಿ ಶಾಮಿಯಾನ ಎಲ್ಲ ಹಾಕಿ ಖರ್ಚು ಮಾಡುವಷ್ಟು ನಮ್ಗೆ ಶಕ್ತಿ ಇಲ್ಲ, ಎಲ್ಲಾ ಊರುಗಳಲ್ಲೂ ಇಷ್ಟು ಖರ್ಚು ಮಾಡೋ ಶಕ್ತಿ ನಮ್ಗಿಲ್ಲ. ಹಾಗಾಗಿ ಒಂದು ಸರ್ಕಾರಿ ಶಾಲೆ ಭಾನುವಾರದಂದು ಬಿಡುವು ಮಾಡಿ ಕೊಡ್ತಾರಾ ಒಂದು ದಿನದ ಮಟ್ಟಿಗೆ ಅಂತ ಕೇಳಿ, ಸೊ ನಾವು, ನಿಮ್ದು ಯಾವುದೇ ಊರಿರ್ಲಿ, ಅದು ಚಿತ್ರದುರ್ಗ ಇರ್ಲಿ, ತುಮಕೂರು ಇರ್ಲಿ, ಯಾವುದೇ ಜಿಲ್ಲೆ ಇರ್ಲಿ, ಜಿಲ್ಲೆ ಮುಟ್ಟಣ ಫಸ್ಟ್. ಆ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆನ ನೀವು ವಿಚಾರಿಸಿ, ಅಲ್ಲಿ ಅವರು ಓಕೆ ಪರ್ಮಿಷನ್ ಕೊಡ್ತೀವಿ ಅಂತಂದ್ರೆ ದಯವಿಟ್ಟು ನನಗೆ ತಿಳಿಸಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮ್ಮೆಲ್ರಿಗೂ ಗೊತ್ತು. ನನಗೆ ತಿಳಿಸಿ, ನಾವು ಬರ್ತೀವಿ. ನೀವು ಓಕೆ ಮೇಡಮ್ ಈ ಸ್ಕೂಲ್ ರೆಡಿ ಇದೆ, ನೀವು ಬನ್ನಿ, ನಾವು ಹೇಳಿದೀವಿ ಮಾತಾಡಿದೀವಿ ಅಂದ್ರೆ ನಾವು ಬರ್ತೀವಿ. ಸ್ಕೂಲಿಗೆ ಇಷ್ಟು ದೇಣಿಗೆ ಅಂತ ಕೂಡ ಕೊಡೋಣ ಬೇಕಾದ್ರೆ. ಆದ್ರೆ
ನಮ್ಗೆ ಈ ರೀತಿ ಶಾಮಿಯಾನ ಹಾಕಿ ಪ್ರತಿ ಜಿಲ್ಲೆಯಲ್ಲೂ ಮಾಡುವ ಶಕ್ತಿ ಇಲ್ಲ. ಯಾಕಂದ್ರೆ ವ್ಯಾಪಾರ ಆಗದೆ ಹೋದ್ರೆ ಪಾಪ ಇವರೆಲ್ಲ ಕೈಯಲ್ಲಿ ದುಡ್ಡು ಕಳ್ಕೊಂಡು ಮನೆಗೆ ಹೋಗ್ಬೇಕಾಗತ್ತೆ. ಆ ಶಕ್ತಿ ಎಲ್ರಿಗೂ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ಸರ್ಕಾರಿ ಶಾಲೆ ಒಂದು ದಿನದ ಮಟ್ಟಿಗೆ ಸ್ವಲ್ಪ ಬಿಡುವಿದ್ರೆ ಆ ಸರ್ಕಾರಿ ಶಾಲೆಗೂ ಸ್ವಲ್ಪ ದೇಣಿಗೆನ ಕೊಟ್ಟು ನಾವು ಅಲ್ಲಿ ಕಾರ್ಯಕ್ರಮನ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ. ಇದು ನಿಮ್ಗೆ ಒಪ್ಪಿಗೆ ಇದ್ರೆ ನಿಮ್ದು ಯಾವುದೇ ಜಿಲ್ಲೆ ಇರ್ಲಿ ಆ ಜಿಲ್ಲೆಯಲ್ಲಿ ಒಂದು ಶಾಲೆಯನ್ನ ನೋಡಿ ನಮ್ಗೆ ತಿಳಿಸಿ, ನಾವು ಅಲ್ಲಿಗೆ ಬರ್ತೀವಿ. ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಹಾಗೆ ನಮ್ಮ ಸುಹಾಸಿನಿಯ ಸಾವಯವ ದಿನಸಿ ಅಂತೂ ಸಾಲಿಗಿತ್ತು. ಆ ಎಲ್ಲದನ್ನು ತಾವೇ ಬೆಳಿತಾ ಇರೋದ್ರಿಂದ ಒಂದು ಖುಷಿ. ನಮ್ ಸುಹಾಸಿನಿಗಂತೂ ಒಂದು ಹಬ್ಬ. ಯಾವಾಗ್ಲೂ ನಮ್ ಇವೆಂಟಿಗೆ ಬರೋದು ಒಂದು ಸಂಭ್ರಮ. ಅಷ್ಟು ಅಚ್ಚುಕಟ್ಟಾಗಿ ಜೋಡಿಸ್ಕೊಳ್ತಾ ಇರ್ತಾರೆ. ಹಾಗೆ ಇದು ಸ್ವಸ್ಥ ಕುಕ್ವೇರ್ ಅವರ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್, ಅವರು ಕೂಡ ಅಷ್ಟೇನೆ. ತುಂಬಾ ರೆಸ್ಪಾನ್ಸಿಬಲ್ ಆಗಿ ಬಂದು ಜೋಡಿಸ್ಕೊಂಡು ಮುಗಿಸ್ಕೊಂಡು ಹೋಗ್ತಾರೆ. ಬಂದಿದ್ದು ಗೊತ್ತಾಗಲ್ಲ ನಮ್ಗೆ, ಹೋಗಿದ್ದು ಗೊತ್ತಾಗಲ್ಲ. ಇನ್ನು ಶೀಲಾ ಅವರ ಬ್ಲೌಸ್ ಈ ಸಲ ಅಂತೂ ಆ ಸಿಲ್ಕ್ ಎಂಬ್ರಾಯ್ಡರಿ ಬ್ಲೌಸಸ್ ನೋಡ್ಬೇಕಿತ್ತು, ಅಷ್ಟು ಚೆನ್ನಾಗಿತ್ತು. ನಂಗೆ ಬೆಳಗ್ಗೆ ಸ್ವಲ್ಪ ಮಟ್ಟಿಗೆ ಪುರ್ಸತ್ ಸಿಕ್ಕಿತ್ತು, ಎಲ್ರೂ ಸ್ಟಾಲ್ಗೆ ಹೋಗಿ ಬಂದೆ, ನೋಡಿ ಖುಷಿ ಆಯ್ತು ನಂಗೆ. ಹಾಗೆ ಒಂದು ವೇಸ್ಟ್ ಕೋಟ್ ಟೈಪ್ ತಗೊಂಡೆ, ಜೀನ್ಸ್ ಮೇಲೂ ಹಾಕ್ಬೋದು ನಾವು, ಇಲ್ಲ ಅಂದ್ರೆ ಅದನ್ನೇ ಕುರ್ತಾಸ್ ಮೇಲೂ ಹಾಕ್ಬೋದು. ಆ ತರದ್ದು ತುಂಬಾ ಚೆನ್ನಾಗಿದೆ, ಅದ್ ನಂಗೆ ಬಹಳ ಇಷ್ಟ ಆಯ್ತು. ಇನ್ನ ಒಳ್ಳೆ ಕ್ವಾಲಿಟಿಯಲ್ಲಿ ಇನ್ನ ಆ ಈ ಇದ್ರಲ್ಲಿ ಸಿಗೋ ತರ ಆಗ್ಲಿ, ತುಂಬಾ ಚೆನ್ನಾಗಿದೆ. ನಾನ್ ತಗೊಂಡಿರೋ ಕಾಟನ್ ನಿಮ್ಗೆ ತೋರಿಸ್ತೀನಿ. ನಾ ಹೇಳದ್ನಲ್ಲ, ನಾನು ಏನೇನ್ ತಗೊಂಡೆ ಎಲ್ಲದನ್ನು ನಿಮ್ ಜೊತೆ ನಾನು ಹಂಚ್ಕೋತೀನಿ ಮುಂದೆ ಬರುವ ವ್ಲಾಗ್ ಅಲ್ಲಿ. ಸೊ ಸ್ವಲ್ಪ ಮಟ್ಟಿಗೆ ರೆಸ್ಟ್ ಮಾಡೋದು, ಸ್ವಲ್ಪ ಹೊತ್ತು ಕೆಲಸ ಮಾಡೋದು, ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡೋದು, ಹೀಗೆ ನಡೀತಾ ಇದೆ ನನ್ನ ಲೈಫ್ ಸ್ಟೈಲ್. ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರ ಅನ್ನೋ ಭರವಸೆ ನನಗಿದೆ. ಇನ್ನ ಕವಿತಾ ಮೇಡಮ್ ಅವರ ಬಟ್ಟೆಗಳಂತೂ ರಾಶಿ, ಏನ್ ತಗೊಳ್ತೀರಾ ಏನ್ ಬಿಡ್ತೀರಾ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ನೀವು ನೋಡ್ದಂಗೆ. ಹಾಗೆ ಇದು ಕಾಫಿ ಪೂರ್ಣಿಮಾ ಸಕಲೇಶ್ಪುರದಿಂದ ಬೆಳಗ್ಗೆ ಬಂದು ರಾತ್ರಿ ವಾಪಸ್ ಹೋಗ್ತಾರೆ. ಯಾವಾಗ್ಲೂ ಅಷ್ಟೇ, ಅವ್ರನ್ನ ನೋಡುವಾಗ್ಲೇ ಒಂದೇನೋ ಹುಮ್ಮಸ್ ಅನ್ಸುತ್ತೆ. ಎಷ್ಟು ಕಷ್ಟ ಪಡ್ತಾರಲ್ವಾ ಅಂತ. ಹೌದು, ಕಷ್ಟ ಪಡ್ಲೇಬೇಕು. ಎಲ್ರೂ ಅಷ್ಟೇ, ಕಷ್ಟಪಟ್ರೆ ನಮ್ಗೆ ಸುಖ ಸಿಗ್ಲಿಕ್ ಸಾಧ್ಯ. ಅವ್ರು ಒಂದೇ ದಿನಕ್ಕೆ ಬಂದು ಹೋಗ್ತಾರೆ. ಯಾಕಂದ್ರೆ ಕಾಫಿ ಎಸ್ಟೇಟ್ ಅಲ್ಲಿ ಇದು ಹಾರ್ವೆಸ್ಟಿಂಗ್ ಸೀಸನ್, ಅಲ್ಲೂ ಕೆಲ್ಸ ಇರುತ್ತೆ. ಹಾಗೆ ಮನೇಲೇನೋ ಕೆಲ್ಸ ಅಂತ ಈ ರೀತಿ ಎಲ್ರದ್ದು ಇರುತ್ತೆ. ಹಾಗೆ ನಮ್ಮ ಮಾಲಿನಿ ಅವರ ಸ್ಟಾಲ್ ಅಂತೂ ಸೂಪರ್ ಅಂದ್ರೆ ಸೂಪರು. ನಾನೊಂದ್ ದೊಡ್ಡ ಬಾಕ್ಸ್ ಅಲ್ಲೇ ತಂದಿದ್ದೀನಿ ಬೇಕರಿ ಐಟಮ್ಸ್. ಎಸ್, ಬೇಕರಿ ಐಟಮ್ಸ್. ಯಾಕೆ ಗೊತ್ತಾ, ಪ್ರತಿಯೊಂದು ಮಿಲೆಟ್ ಅಥವಾ ಗೋಧಿ ಬಳಸಿ ಮಾಡಿರುವಂತದ್ದು. ಎಲ್ಲೂ ಕೂಡ ಡಾಲ್ಡಾ ಇಲ್ಲ, ಎಣ್ಣೆ ಇಲ್ಲ. ಆ ಆ ತರದ ಒಂದು ಸ್ಟಾಲ್, ಬೇಕರಿ ಅಂತಾನೆ ಹೇಳ್ಬೋದು. ನಾನು ಹುಟ್ಟಿರೋ ಸೀರೆ ನೋಡ್ಬಿಟ್ರಿ, ಆ ಸೀರೆ ಇಳಿಕಲ್ ಸಂಗೀತನ ತಗೊಂಡಿರುವಂತ ರೇಷ್ಮೆ ಸೀರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅದ್ರಲ್ಲಿ ವೆರೈಟಿ ವೆರೈಟಿ ಕಲರ್ಸ್, ಬ್ಯೂಟಿಫುಲ್ ಕಲರ್ ಸೀರೆಗಳಿದೆ ಅದ್ರಲ್ಲಿ. ನಿಮ್ಗೆ ಯಾವ್ದು ಬೇಕು ನೀವು ತಗೋಬಹುದು. ಇನ್ನ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚು ಸ್ಟಾಲ್ಗಳಿದೆ, ನೀವು ನೋಡ್ತೀರಾ. ಎಲ್ಲರ ಸ್ಟಾಲ್ ಅಲ್ಲೂ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಆಗಿತ್ತು. ಹಾಗೆ ನಮ್ಮ ವೀಣಾ ಮೇಡಮ್, ರವಿ ಸರ್ ಈ ಸಲ ಆಬ್ಸೆಂಟ್, ಆದ್ರೆ ಅವರ ಪರವಾಗಿ ಅವರ ಪಾರ್ಟ್ನರ್ಸ್, ಚೇತನ ಆ ಗಾಣದ ಎಣ್ಣೆಯ ಪಾರ್ಟ್ನರ್ಸ್ ಏನ್ 4 ಜನ ಇದಾರೆ, ಅದ್ರಲ್ಲಿ ಇನ್ನೊಬ್ರು ಪಾರ್ಟ್ನರ್ ಬಂದಿದ್ರು. ಬಹುಶಃ ಇನ್ನ ಮುಂದೆ ದಿನಗಳಲ್ಲಿ ಇನ್ನ ಒಬ್ರು ಪಾರ್ಟ್ನರ್ ಹಿಂಗೆ ಹೆಚ್ಚಿಗೆ ಆಗ್ಲಿ ಅಂದ್ರೆ ಬರ್ಲಿ, ಅವರು ಅಟೆಂಡ್ ಆಗ್ಲಿ. ಯಾಕಂದ್ರೆ ಇವ್ರು ಬಂದು ತುಂಬಾ ಖುಷಿ ಪಟ್ರು. ಹೇಳಿದ್ರು ನಮ್ಗೆ ಇದೊಂದು ಹೊಸ ಅನುಭವ ಮೇಡಮ್, ನಮ್ಗೊಂದು ಡಿಫ್ರೆಂಟ್ ಚೇಂಜ್ ಅನ್ಸ್ತು ಇಲ್ಲಿ ಬಂದಿದ್ದು. ಖುಷಿ ಆಯ್ತು ಬಂದು ಅಂತ ಹೇಳಿದ್ರು. ಯಾವಾಗ್ಲೂ ನಮ್ಮ ವೀಣಾ ಮೇಡಮ್, ರವಿ ಸರ್ ನಿಂತಿರ್ತಾರೆ. ನಮ್ಗೆ ಏನಾದ್ರು ಒಂದು ಗೈಡೆನ್ಸ್ ಬೇಕು ಅಂದ್ರೆ ಪಟ್ ಅಂತ ಅವ್ರ ಹತ್ರ ಹೋಗೋದು, ಕೇಳೋದು, ಡಿಸ್ಕಸ್ ಮಾಡೋದು ಮಾಡ್ತಾ ಇದ್ವಿ. ಆ ಈ ಸಲ ಅವ್ರಿಬ್ರು ಬಂದಿರ್ಲಿಲ್ಲ, ಆದ್ರೆ ಆ ಜಾಗಕ್ಕೆ ಅವರ ಪಾರ್ಟ್ನರ್ ಬಂದಿದ್ರು. ತುಂಬಾ ಖುಷಿ ಆಯ್ತು ಇವ್ರನ್ನು ಭೇಟಿಯಾಗಿ. ಯಾಕಂದ್ರೆ ನಾವು ಆಲ್ರೆಡಿ ಮುಂಚೆ ಭೇಟಿ ಆಗಿದ್ವಿ, ಆದ್ರೆ ಇಡೀ ದಿನ ಅವ್ರು ನಮ್ ಜೊತೆ ಕಾಲ ಕಳೆದಿದ್ದು ಇದು ಮೊದಲನೇ ಬಾರಿ ಅಂತಾನೆ ಹೇಳ್ಬೋದು. ಇನ್ನ ನೋಡಿ, ಆಲ್ರೆಡಿ ಶಾಪಿಂಗ್ ಸ್ಟಾರ್ಟ್, ಬ್ಲೌಸ್ ಎಲ್ಲ ತಗೊಳಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ. ಮೇಡಮ್ ಖಾಲಿ ಆಗ್ಬಿಡತ್ತೆ ಅಂತ ನಾನು ಬೇಗ ಬಂದಿದ್ದೀನಿ ಅಂತ 8 ಗಂಟೆಗೆ ಆಲ್ರೆಡಿ ಬ್ಯಾಗ್ ತಗೊಂಡು ಶಾಪಿಂಗ್ ಸ್ಟಾರ್ಟ್ ಮಾಡ್ಬಿಟ್ರು ಎಷ್ಟೋ ಜನ. ಅದನ್ನ ನೋಡಿದಾಗ ನನಗೆ ಆಶ್ಚರ್ಯ ಅನ್ಸ್ತಾ ಇತ್ತು. ಹಂಗೆ ಎಲ್ರಿಗೂ ಒಂದು ಹುಮ್ಮಸ್ಸು, ನಾವು ಬೇಗ ಹೋಗ್ಬೇಕು ಅದು ಹಂಗೆ. ನಾವು ಬೆಂಗಳೂರು ಇವೆಂಟ್ಗಳಂತೂ 11 ಗಂಟೆಗೆ ಬಂದು ಎಷ್ಟೋ ಜನ ನನ್ನ ಹತ್ರ ಬಂದು ಬೈ ಹೋಗ್ತಾರೆ, ಇಷ್ಟೇ ಪ್ರಾಡಕ್ಟ್ಸ್ ಅಂದ್ರೆ ಹೆಂಗೆ ಮೇಡಮ್, ಎಲ್ಲ ಖಾಲಿ ಆಗೋದು, ನಾವ್ ಕೇಳೋದು ಏನು ಇಲ್ಲ ಅಂತ ಹೇಳ್ತಾರೆ. ಆತರ ಏನಿಲ್ಲ. ಆ ನಮ್ಗೆ ಅಂದಾಜೆ ಸಿಕ್ಕಲ್ಲ ಎಷ್ಟ್ ತರ್ಬೇಕು ಅಂತ. ಒಂದೊಂದು ಇವೆಂಟ್ ಒಂದ್ಸಲ ಸಿಕ್ಕಾಪಟ್ಟೆ ತಂದು ಉಳ್ಸ್ಕೊಳ್ಳೋದಿದೆ, ಒಂದ್ಸಲ ಸಾಕಪ್ಪ ಅಂತ ತಂದ್ರೆ ಖಾಲಿ ಆಯ್ತು ಅನ್ನೋದಿದೆ. ಹಿಂಗೆ ಅನುಭವಗಳಷ್ಟೇ, ಕಲಿತಾ ಹೋಗ್ತೀವಿ ನಾವು ಕೂಡ. ನಿಮ್ಮ ನಿರೀಕ್ಷೆಗಳನ್ನ ಹುಸಿ ಮಾಡದೆ ಮುಂಬರುವ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಪ್ರಾಮಿಸ್ ಮಾಡ್ತೀನಿ. ಇನ್ನ ಯಾವ್ದಾದ್ರು ಸ್ಟಾಲ್ಗಳು ತುಂಬಾ ಇದೆ, ನಾಳೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗತ್ತೆ, ಅದನ್ನೆಲ್ಲದನ್ನು ತೋರಿಸ್ತೀನಿ ಕೂಡ. ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ.
ರಾಸಾಯನಿಕ ಮುಕ್ತ ಸಾವಯವ ಮೇಳದ ಉದ್ಘಾಟನೆ ಇಂದು ದಾವಣಗೆರೆಯಲ್ಲಿ ಆಯೋಜನೆಗೊಂಡಿದೆ. ಅದರ ನಿಮಿತ್ತವಾಗಿ ಇಲ್ಲಿ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಮೇಳಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಜ್ಯೋತಿಯನ್ನ ಬೆಳಗಿಸೋಣ. वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यगलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डकण्डकाय गीतसाराय गीततत्त्वाय गीतगोत्राय गुणाधीशाय गुणातीताय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि श्रीगणेशाय धीमहि श्री